ರೈತರು ಹಾಗೂ ಸಕ್ಕರೆ ಕಾರ್ಖಾನೆಗಳ ನಡುವೆ ದರ ದಂಗಲ್ ಜೋರಾಗಿದೆ. ರೈತರು ಬೆಂಗಳೂರಿಗೆ ಬಂದ್ರೆ ಮಾಲೀಕರನ್ನ ಕರಿತೀನಿ. ಸುವರ್ಣ ನ್ಯೂಸ್ಗೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಜೊತೆಗೂ ರೈತರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹೋರಾಟಕ್ಕೆ ಬಂದವರಿಗೆ ಕೇಂದ್ರಕ್ಕೆ ಮನವರಿಕೆ ಮಾಡಲಿ. ರೈತ ಹೋರಾಟಕ್ಕೆ ಸಾಥ್ ಕೊಟ್ಟ ಬಿಜೆಪಿಗೆ ಸಚಿವರು ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಡಿಸಿಗಳ ಮೇಲೆ ನಂಬಿಕೆ ಇರಲಿ, ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿ. ಕಾರ್ಖಾನೆಗೆ ಕಲ್ಲು ಹೊಡೆದ್ರೆ ಕಬ್ಬಿನ ದರ ಸಿಗೋದಿಲ್ಲ. ಸಂಘರ್ಷ ಬಿಡಿ, ಸಾಮರಸ್ಯಕ್ಕೆ ಬನ್ನಿ ಅಂತ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ ನೇರವಾಗಿ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ. ಪ್ರತಿ ವರ್ಷ ರೈತರಿಗೆ ಹೆಚ್ಚಿಗೆ ಲಾಭ ಆಗಬೇಕು ಅನ್ನೋದು ಆಸೆ ಸರ್ಕಾರದ ಇದ್ದೇ ಇದೆ. ಆ ಥರ ಆಗ್ತಾನೂ ಇದೆ. ಆದರೆ ಕಾರ್ಖಾನೆಗಳು ಮತ್ತು ರೈತರು ಜಗಳಾಡ್ತಾ ಕುಂತ್ರೆ ನಮ್ಮ ರಾಜ್ಯದ ಉತ್ಪನ್ನ ಹಾಳಾಗ್ತದೆ. ಈ ಸಂಘರ್ಷದ ಮಧ್ಯೆ ಇಬ್ಬರಿಗೂ ಲಾಭ ಆಗೋದಿಲ್ಲ. ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದಂಥ ವಿಷಯ. ಅದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ರೈತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಬಂದರೆ ಬೆಂಗಳೂರಿನಲ್ಲಿ ಅಕ್ರಾಸ್ ದಿ ಟೇಬಲ್ ಕಾರ್ಖಾನೆ ಮಾಲೀಕರನ್ನು ಕರಿತೀವಿ, ನೀವು ಬನ್ನಿ. ಮತ್ತು ಹೆಚ್ಚು ಕಡಿಮೆ ಆದರೆ ಅಲ್ಲೇ ಮುಖ್ಯಮಂತ್ರಿಗಳಿರ್ತಾರೆ, ಹೋಗಿ ಅವರನ್ನು ವಿನಂತಿ ಮಾಡ್ಕೊಳ್ಳೋಣ. ಆ ಪ್ರಯತ್ನ ಕೂಡ ನಾವು ಮಾಡೋಣ. ರೈತರ ಪಟ್ಟು ಇಷ್ಟೇ ಇದೆ ಸರ್, ನಮಗೆ 3500 ಕೊಡಿ, ಅದೊಂದು ದರ ಹಿಡ್ಕೊಂಡು ಕೂತಿದ್ದಾರೆ ಸರ್. ಇದು ನಿಮ್ಮದು ಬೇಡಿಕೆ ನಿಜವಾಗ್ಲೂ ವಾಸ್ತವಿಕವಾಗಿ ಸತ್ಯ, ಎರಡು ಮಾತಿಲ್ಲ. ನಾವು ಎಷ್ಟು ಹೆಚ್ಚಿಗೆ ಕೊಡಿಸ್ತೀವಿ ಅಷ್ಟು ನಿಮಗೆ ಸಂತೋಷ ಆಗ್ತದೆ. ಆದರೆ ಇದು ಕೊಡಿಸ್ತಕ್ಕಂಥ ಪಾಲಿಸಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. FRP ನಿಗದಿ ಮಾಡೋರು ಯಾರು ನಿಮ್ಮ ಜೊತೆ ಬಂದು ಭಾಷಣ ಮಾಡ್ತಾ ಇದ್ದಾರೆ ಅವ್ರನ್ನ ನೀವೇ ಬೆನ್ನು ಚಪ್ಪರಿಸ್ತಾ ಇದ್ದೀರಿ. ಅವರಿಗೆ FRP ನಿಗದಿ ಮಾಡಿಸೋದು ಕೇಂದ್ರ ಸರ್ಕಾರದ ನೀತಿ ಇರೋದ್ರಿಂದ ಅಲ್ಲಿ ಹೋಗಿ ಮನವರಿಕೆ ಮಾಡಂಥೇಳಿ ನಾನು ಖಂಡಿತ ಅವ್ರು ಏನು ಕೊಡ್ತಾರೆ ಅದನ್ನೇ ನಾನು ಕೊಡಿಸ್ತೀನಿ ಸರ್. FRP ಅವ್ರು ನಿಗದಿ ಮಾಡೋರು, ನೀವು ಕೊಡಿಸಂದ್ರೆ ಇದು ಏನು ಆಗ್ತದಲ್ಲ, ಅದು ಏನು ಹೇಳ್ದಂಗೆ ಮಾಲಕನೇ ಬೇರೆ ಡ್ರೈವರೇ ಬೇರೆ. ನಾನು ಡ್ರೈವರ್ ಇದ್ದಂಗೆ ಅಷ್ಟೇ, ಮಾಲಕ್ ಇರೋದು ಅವರೇ. FRP ನಿಗದಿ ಮಾಡೋರೆ ಕೇಂದ್ರ ಸರ್ಕಾರದವ್ರು. ಯಾರು ಬಂದು ನಿಮ್ಮ ಹತ್ರ ಸಾಂತ್ವನ ಹೇಳ್ತಾ ಇದ್ದಾರಲ್ಲ ಅವ್ರು ನಿಗದಿ ಮಾಡಿದರೆ ನಾನು ಖಂಡಿತ ಕೊಡಿಸ್ಬಿಡ್ತೀನಿ. ಸದ್ಯದ ಈ ಸಂಘರ್ಷಕ್ಕೆ ಸರ್ ಹೆಂಗೆ ಕೊನೆಗೆ ಅನಿಸ್ಬೇಕು ನೋಡಿ, ಈ ವರ್ಷ ನಾವು ಅಟ್ಲೀಸ್ಟ್ 3200 ಕೊಡಿಸ್ತಾ ಇದ್ದೀವಿ. FRP ಕಮ್ಮಿ ಇದ್ದರೂ ಕೂಡ ನಾವು 3200 ಕೊಡಿಸ್ತಾ ಇದ್ದೀವಿ. ಇದು ಒಂದು ಹೆಜ್ಜೆ ನಾವು ಮುಂದೆ ಬಂದು ಪ್ರಯತ್ನ ಮಾಡಿದ್ದೀವಿ. ಆ ಕಾರ್ಖಾನೆ ಮಾಲೀಕರ ಮನವೊಲಿಸತಕ್ಕಂಥ ಕೆಲಸ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರೂ ಸೇರಿ ಮಾಡಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ವಿನ್ ಸಿಚುವೇಶನ್ ಮೇಲೆ ನಾವು ಪ್ರಯತ್ನ ಮಾಡಿ ಈಗ ತುರ್ತಾಗಿ ಕಬ್ಬು ನುಡಿಸುವಂಥ ಪ್ರಯತ್ನ ಪ್ರಾರಂಭ ಮಾಡೋಣ. ದರಕ್ಕೇನೋ ಫ್ಯಾಕ್ಟ್ರಿ ಒಪ್ತಾ ಇಲ್ಲ ಸರ್, ಫ್ಯಾಕ್ಟ್ರಿ ಮಾಲೀಕರು ಇಲ್ಲ ನೋಡಿ, ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಜವಾಬ್ದಾರಿ ತೊಗೊಂಡಿದ್ದಾರೆ. 3200 ರೂಪಾಯಿ ಕೊಡಿಸ್ತೀವಿ ಅಂಥೇಳಿ ಅದನ್ನು DC ಅವರು ಅಲ್ಲಿ ಬಹಿರಂಗವಾಗಿ ಹೇಳಿದ್ದಾರೆ. ಒಂದು ಸ್ವಲ್ಪ ಜಿಲ್ಲಾಡಳಿತದಲ್ಲಿ ನಿಷ್ಪಕ್ಷಪಾತವಾಗಿ ಜಿಲ್ಲೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಜಿಲ್ಲಾಧಿಕಾರಿಗಳು. ಅವ್ರ ಮೇಲೆ ನಿಮ್ಮ ನಂಬಿಕೆ ಕೂಡ ಇದೆ. ಯಾರು ರೈತರಿದ್ದಾರೆ ಪ್ರಮುಖರು, ಅವ್ರ ಮೇಲೆ ಅವ್ರ ನಂಬಿಕೆ ಇದೆ. ಅವರನ್ನೇ ಇವತ್ತು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಹೋರಾಟ ಮುಂದುವರಿಸಿದರೆ ಇದು ವ್ಯರ್ಥ ಪ್ರಯತ್ನ ಅನಿಸುತ್ತೆ. ಬಟ್ ನಿಮ್ಮ ಇದರ ಕಾವು ಮತ್ತೊಂದು ಕಡೆಗೆ ಈ ಥರ ತೀವ್ರತೆ ಯಾವ ಕಡೆಗೆ ಹೊರಟಿದೆ ಸರ್? ರೈತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲೊಬ್ಬ ರೈತರು ಏನು ಹೇಳ್ತೀರಿ ಸರ್ ಅವರು? ದಯಮಾಡಿ ಯಾವ ರೈತ ಕೂಡ ಆತ್ಮಸ್ಥೈರ್ಯ ಕಳ್ಕೊಬಾರ್ದು. ಮತ್ತಿದು ಹೋರಾಟದ ಸ್ವರೂಪ ಅಲ್ಲ. ನೋಡಿ, ಈಗ ಒಂದು ಕಾಲದಲ್ಲಿ ನಾನು ಹೇಳಿದೆ 700 ರೂಪಾಯಿ ಇರೋದು ಇವತ್ತು 2700 ರೂಪಾಯಿ ನಮ್ಗೆ ಪ್ರತಿ ಟನ್ನಿಗೆ ಸಿಗ್ತಾ ಇದೆ ಅಂದರೆ ಸ್ವಲ್ಪ ನಾವು ಮನುಷ್ಯರಾದವರು ತೃಪ್ತಿ ಕೂಡ ಪಡ್ಕೋಬೇಕು. ಇನ್ನೂ 3000 ಪಡ್ಕೊಳ್ಳೋಣ, 3500 ಪಡ್ಕೊಳ್ಳೋಣ, 4000 ಪಡ್ಕೊಳ್ಳೋಣ. ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡೋಣ. ಅದಕ್ಕೆ ಯಾವ ರೀತಿ ಹಾದಿಯನ್ನು ಕಂಡುಕೊಳ್ಬೇಕು ಆ ದಿಸೆಯಲ್ಲಿ ನಾವು ಪ್ರಯತ್ನ ಖಂಡಿತ ಸರ್ಕಾರ ನಿಮ್ಮ ಜೊತೆ ಕೈ ಜೋಡಿಸ್ತದೆ. ನಾನು ಎಲ್ಲ ರೈತ ಮುಖಂಡರಲ್ಲಿ ಮನವಿ ಮಾಡ್ತೀನಿ, ನಾವು ಇಲ್ಲಿಗೆ ಇದನ್ನು ನಿಲ್ಲಿಸಿ ಸಂಘರ್ಷ ಬಿಟ್ಟು ಸಾಮರಸ್ಯದ ಮೇಲೆ ಪರಿಹಾರ ಕಂಡುಕೊಳ್ಳೋಣ. ಕೇಳಿದ್ವಿ, ಸಕ್ಕರೆ ಸಚಿವರು ಹೇಳ್ತಾ ಇರೋದು ಸಂಘರ್ಷ ಬೇಡ, ಸಾಮರಸ್ಯದ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.